ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 6ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ SA2 ಪ್ರಶ್ನೆ ಪತ್ರಿಕೆ ಮಾರ್ಚ್ 2026 DSCRTಯಿಂದ ಬಿಡುಗಡೆ ಮಾಡಿರುವಂತಹ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಮಾಡೆಲ್ ಕ್ವಶನ್ ಪೇಪರನ್ನು ಅವುಗಳ ಸಂಪೂರ್ಣ ಕೀ ಆನ್ಸರ್ಸ್ ಜೊತೆ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಈಗ ಆಲ್ರೆಡಿ ಎಲ್ಲ ಸಬ್ಜೆಕ್ಟಿಗೂ ನಾವು ವಿಡಿಯೋಸನ್ನು ಮಾಡಿ ಹಾಕಿದ್ದೀನಿ. ಸೊ 6th ಸ್ಟ್ಯಾಂಡರ್ಡ್ ಪ್ಲೇ ಲಿಸ್ಟ್ ಇದೆ ಮಕ್ಕಳ, ಅದರಲ್ಲಿ ನೀವು ವಿಡಿಯೋಸನ್ನು ನೋಡಿದ್ರೆ ಎಲ್ಲ ಸಬ್ಜೆಕ್ಟಿಗೂ ಸಿಗ್ತದೆ ಮಕ್ಕಳ. ಹಾಗೂ ಇದರ ಡಿಸ್ಕ್ರಿಪ್ಷನಲ್ಲೂ ಲಿಂಕ್ ಇರುತ್ತೆ, ನೋಡಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. 40 ಅಂಕಗಳಿಗೆ ನಿಮ್ಮ ಎಕ್ಸಾಮ್ ನಡೆಯುವಂಥದ್ದು. ಫಸ್ಟ್ ಮೇನ್, ಈ ಕೆಳಗಿನವುಗಳಲ್ಲಿ ಪ್ರತಿಯೊಂದಕ್ಕೂ 4 ಉತ್ತರಗಳನ್ನು ನೀಡಿದ್ದು ಸರಿಯಾದದ್ದನ್ನು ಆರಿಸಿ ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ಫಸ್ಟ್ ಕ್ವಶನ್, ನೀರಿನ 3 ಸ್ಥಿತಿಗಳು. ಸೊ ಇಲ್ಲಿ ಮಂಜುಗೆಡ್ಡೆ, ನೀರು, ಎಣ್ಣೆ, ಘನ, ಅರೆಘನ, ಅನಿಲ, ಮಂಜುಗೆಡ್ಡೆ, ಮೋಡ, ನೀರಾವಿ, ಘನ, ದ್ರವ, ಅನಿಲ. ಸೊ ಆಬ್ವಿಯಸ್ಲಿ ನೀರಿನ 3 ಸ್ಥಿತಿಗಳು ಘನ, ದ್ರವ, ಅನಿಲ. ಸೊ ಹಾಗಾಗಿ ನಾವು ಆಪ್ಷನ್ ಸಿ ಬರಿಬೇಕು. ಇವೆಲ್ಲ ಅದರ ರೂಪಗಳಾಗಿರ್ತವೆ, ನಮಗದು ಬೇಕಾಗಿಲ್ಲ. ಎಕ್ಸಾಕ್ಟಾಗಿ ಆ ಸ್ಥಿತಿ ಬಂದರೆ ಘನ, ದ್ರವ, ಅನಿಲ ಸ್ಥಿತಿ. ಎರಡನೇದು, ಸತೀಶನ ತಾಯಿಯು ಚಹಾ ಮಾಡುವಾಗ ಜರಡಿಯನ್ನು ಬಳಸಿ ಚಹಾ ಎಲೆಗಳನ್ನು ಬೇರ್ಪಡಿಸುತ್ತಿರುವುದನ್ನು ಗಮನಿಸಿದನು. ಸತೀಶನ ತಾಯಿಯು ಹೀಗೆ ಮಾಡುವುದರ ಉದ್ದೇಶ, ಯಾಕೆ ಆ ರೀತಿ ಬೇರ್ಪಡಿಸ್ತಾಳೆ? ಮೊದಲನೇದು, ಹಾನಿಕಾರಕ ಘಟಕಗಳನ್ನು ಬೇರ್ಪಡಿಸಲು. ಇನ್ನೊಂದು, 2 ಪ್ರತ್ಯೇಕ ಆದರೆ ಅದರ ಉಪಯುಕ್ತವಾದ ಘಟಕಗಳನ್ನು ಬೇರ್ಪಡಿಸಲು, ಉಪಯುಕ್ತವಲ್ಲದ ಘಟಕವನ್ನು ಬೇರ್ಪಡಿಸಲು, ವಿಷಪೂರಿತ ಘಟಕವನ್ನು ಬೇರ್ಪಡಿಸಲು. ಸೊ ಕಾಫಿಯಲ್ಲಿ ಯಾವುದೇ ವಿಷಪೂರಿತ, ಹಾನಿಕಾರಕ ಅಥವಾ 2 ಪ್ರತ್ಯೇಕ ಅದರ ಉಪಯುಕ್ತ ಘಟಕ ಯಾವೂ ಇರೋಲ್ಲ ಮಕ್ಕಳ. ಸೊ ಉಪಯುಕ್ತವಲ್ಲದಂತಹ ಘಟಕಗಳನ್ನು ಬೇರ್ಪಡಿಸಲು ಅಂದರೆ ಈ ಚಹಾದ ಎಲೆಗಳನ್ನು ಬೇರ್ಪಡಿಸಲು ನಾವು ಇದನ್ನು ಬಳಸಲಾಗ್ತದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಥರ್ಡ್ ಕ್ವಶನ್, ಪ್ರಯೋಗಶಾಲಾ ತಾಪಮಾನ ಬಳಸಿ ತಾಪವನ್ನು ಅಳೆಯಲು ಕೆಳಗಿನ ಯಾವುದು ಸರಿಯಾದ ಮಾರ್ಗ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ 4 ಆಪ್ಷನಲ್ಲಿ ತಾಪಮಾಪಕವನ್ನು ಲಂಬವಾಗಿ ಹಿಡಿದು ಬದಿಗಳನ್ನು ಕೆಳಭಾಗವನ್ನು ಸ್ಪರ್ಶಿಸದೆ ಮುಳುಗಿಸ್ಬೇಕು, ಅದು ಕರೆಕ್ಟ್ ಆಗಿರುವಂತಹ ಮಾರ್ಗ. ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್. ಫೋರ್ತ್ ಕ್ವಶನ್, ಮಳೆ ಪ್ರಮಾಣ ಕಡಿಮೆ ಮಾಡಲು ಇದು ಪ್ರಮುಖ ಕಾರಣವಾಗಿದೆ. ಯಾಕೆ ಮಳೆ ಕಾರಣ ಆಗ್ತಾ ಇದೆ? ಸೂರ್ಯನ ಶಾಖ, ಅರಣ್ಯನಾಶ, ಅಂತರ್ಜಲ ಹೆಚ್ಚಾಗಿರುವುದು, ಜಲಮಾಲಿನ್ಯನು. ಅರಣ್ಯನಾಶದಿಂದ ನಮಗೆ ಮಳೆಯ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್. ಸೆಕೆಂಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ ಕೇಳಿದರೆ ಇಲ್ಲಿ 4 ಪ್ರಶ್ನೆಗಳು ಬರ್ತದೆ. 5ನೆಯ ಪ್ರಶ್ನೆ, ತಾಪಮಾಪಕದಲ್ಲಿ ಸಾಮಾನ್ಯವಾಗಿ ಬಳಸುವ ದ್ರವ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಸೊ ನಾವು ತಾಪಮಾಪಕದಲ್ಲಿ ಬಳಸುವಂತಹ ದ್ರವ ಯಾವುದಪ್ಪ? ಪಾದರಸ ಅಥವಾ ಆಲ್ಕೋಹಾಲ್ ಆಗಿರ್ತದೆ. ಹಾಗಾಗಿ ಪಾದರಸ ಅಂತ ಹೇಳಿ ಬರೆದ್ರೆ 1 ಅಂಕ ಸಿಗ್ತದೆ. 6ನೇ ಪ್ರಶ್ನೆ, ಜೀವಿಗಳಲ್ಲಿ ಬೆಳವಣಿಗೆ ಎಂದರೇನು? ಸೊ ಬೆಳವಣಿಗೆ ಅಂತ ಹೇಳಿದರೆ ಬೆಳವಣಿಗೆಯು ಕಾಲಾಂತರದಲ್ಲಿ ಗಾತ್ರ, ಸಂಕೀರ್ಣತೆ ಮತ್ತು ಅಭಿವೃದ್ಧಿಯಲ್ಲಿ ಹೆಚ್ಚಳವಾಗುವುದನ್ನು ಬೆಳವಣಿಗೆ ಅಂತೀವಿ. ಆರ್ದ್ರತೆ ಎಂದರೇನು ಅಂತ ಕೇಳಿದ್ದಾರೆ. ಸೊ ಆರ್ದ್ರತೆ ಅಥವಾ ಹ್ಯುಮಿಡಿಟಿ ಅಂತೀವಿ. ಗಾಳಿಯಲ್ಲಿನ ನೀರಾವಿಯ ಪ್ರಮಾಣವನ್ನು ಆರ್ದ್ರತೆ ಅಂತೀವಿ, ಅಥವಾ ವಾತಾವರಣದಲ್ಲಿನ ನೀರಿನ ಅಂಶವನ್ನೇ ಆರ್ದ್ರತೆ ಅಥವಾ ಹ್ಯುಮಿಡಿಟಿ ಅಂತ ಹೇಳಿ ಕರೆಯೋದು. 8ನೇದು, ಚಹಾ ತಯಾರಿಸುವಾಗ ಮಿಶ್ರಣದಲ್ಲಿರುವಂತಹ ಚಹಾ ಎಲೆಗಳನ್ನು ಯಾವ ವಿಧಾನದಿಂದ ಪ್ರತ್ಯೇಕಿಸಬಹುದು? ಸೊ ಅದು ಶೋಧಿಸುವಿಕೆ ಆಗಿರ್ತದೆ. ಸೊ ಇದಿಷ್ಟು 1 ವರ್ಡ್ ಆನ್ಸರ್ಸ್, ಕ್ವಶನ್ ಆನ್ಸರ್ಸ್. ನೆಕ್ಸ್ಟ್, ಖಾಲಿ ಬಿಟ್ಟಿರುವ ಜಾಗಗಳಲ್ಲಿ ಸರಿಯಾದ ಉತ್ತರಗಳಿಂದ ಭರ್ತಿ ಮಾಡಿ ಅಂತ ಕೇಳಿದರೆ 9ನೆಯ ಪ್ರಶ್ನೆ, ಸೂರ್ಯ, ನೀರು ಮತ್ತು ಜೀವಿಗಳ ಕ್ರಿಯೆಗಳಿಂದ ದೀರ್ಘಾವಧಿಯಲ್ಲಿ ಬಂಡೆಗಳು ವಿಘಟನೆ ಹೊಂದಿ ಉಂಟಾಗುವಂತಹ ಸಂಪನ್ಮೂಲ ಯಾವುದು ಅಂತ ಕೇಳಿದರೆ ಅದು ಮಣ್ಣಾಗಿರ್ತದೆ ಮಕ್ಕಳ. ನೆಕ್ಸ್ಟ್, ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಚಂದ್ರ ಆಗಿರ್ತಾರೆ. ನೆಕ್ಸ್ಟ್, ಜೀವಿಗಳಿಗೆ ಅವುಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಡ್ಯಾಶ್ ಅಗತ್ಯವಿದೆ ಕೇಳಿದರೆ ಪೋಷಣೆ ಅಗತ್ಯ ಇದೆ. 12ನೇದು, ನಮ್ಮ ಸೌರವ್ಯೂಹವು ಡ್ಯಾಶ್ ಗ್ಯಾಲಕ್ಸಿಯ ಭಾಗವಾಗಿದೆ. ಅದು ಹಾಲುಹಾದಿ ಅಥವಾ ಹಾಲುಹಾದಿ ಅಂತ ಹೇಳಿ ಅಥವಾ ಮಿಲ್ಕಿ ವೇ ಅಂತ ಹೇಳಿ ಬರೆದ್ರೆ 1 ಅಂಕಗಳು ಸಿಗ್ತದೆ. ನೆಕ್ಸ್ಟ್, ಫೋರ್ತ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕೆ ಕೇಳಿದರೆ 13ನೇ ಪ್ರಶ್ನೆ, ಎಷ್ಟು ರೀತಿಯ ತಾಪಮಾಪಕಗಳಿವೆ? ಅವುಗಳ ಹೆಸರನ್ನು ತಿಳಿಸಿ. ಸೊ 2 ವಿಧಗಳಿವೆ, ಒಂದು ವೈದ್ಯಕೀಯ ತಾಪಮಾಪಕ, ಇನ್ನೊಂದು ಪ್ರಯೋಗಶಾಲಾ ತಾಪಮಾಪಕ.
14ನೇ ಪ್ರಶ್ನೆ, ಹೆಚ್ಚು ಗಾಳಿ ಇರುವ ದಿನ ಬಟ್ಟೆಗಳು ಬೇಗ ಒಣಗುತ್ತವೆ, ಕಾರಣವೇನು? ಯಾಕೆಂತ ಹೇಳಿದರೆ ಗಾಳಿಯು ಜೋರಾಗಿ ಬೀಸುವುದರಿಂದ ಆವಿಕರಣ ದರ ಹೆಚ್ಚಾಗ್ತದೆ, ಅದರಿಂದ ಬಟ್ಟೆಗಳು ಬೇಗ ಒಣಗ್ತದೆ. 15ನೇದು, ಆವಿಕರಣ ಎಂದರೇನು, ಒಂದು ಉದಾಹರಣೆ ಕೊಡಿ. ಸೊ ಯಾವುದೇ ಒಂದು ದ್ರವವು ತನ್ನ ತಾಪಮಾನದಲ್ಲಿ ಹೆಚ್ಚು ಬದಲಾವಣೆಯಾಗದೆ ತನ್ನ ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಪರಿವರ್ತನೆಯಾಗುವುದನ್ನು ಆವಿಕರಣ ಅಂತ ಹೇಳಿ ಕರಿತೇವೆ. ನೀರು ಆವಿಯಾಗುವುದು ಇದಕ್ಕೆ ಒಂದು ಉದಾಹರಣೆಯಾಗಿರ್ತದೆ. ನೆಕ್ಸ್ಟ್, ತೋರುವಿಕೆ ಎಂದರೇನು ಎಂಬುದನ್ನು ಉದಾಹರಣೆಯೊಂದಿಗೆ ನಿರೂಪಿಸಿ ಅಂತ ಕೇಳಿದ್ದಾರೆ. ಸೊ ತೋರುವಿಕೆ ಎನ್ನುವುದು ಗಾಳಿಯಿಂದ ಅಥವಾ ಗಾಳಿಯನ್ನು ಬೀಸುವ ಮೂಲಕ ಮಿಶ್ರಣದ ಹಗುರವಾದ ಘಟಕಗಳಿಂದ ಭಾರವಾದಂತಹ ಘಟಕಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆ ಆಗಿರ್ತದೆ. ಸೊ ಭಾರವಾದ ಧಾನ್ಯಗಳಿಂದ ಹೊಟ್ಟಿನಂತಹ ಹಗುರವಾದಂತಹ ಕಲ್ಮಶಗಳನ್ನು ಬೇರ್ಪಡಿಸುವುದನ್ನು ಸಾಮಾನ್ಯವಾಗಿ ರೈತರು ಇದನ್ನು ಬಳಸ್ತಾರೆ. ವಿನ್ನೋವಿಂಗ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಜೀವಿಗಳ 4 ಲಕ್ಷಣಗಳನ್ನು ತಿಳಿಸಿ. ಸೊ ಜೀವಿಗಳು ಅಗತ್ಯ ಲಕ್ಷಣಗಳಲ್ಲಿ ಚಲನೆ, ಬೆಳವಣಿಗೆ, ಉಸಿರಾಟ, ಪೋಷಣೆ, ವಿಸರ್ಜನೆ, ಪ್ರಚೋದಕಗಳಿಗೆ ಪ್ರತಿಕ್ರಿಯೆ, ಸಂತಾನೋತ್ಪತ್ತಿ, ಜೀವಿತಾವಧಿ ಇವೆಲ್ಲವೂ ಸಹ ಜೀವಿಗಳು ಅಂತ ಹೇಳಲಿಕ್ಕೆ ಅವುಗಳ ಲಕ್ಷಣಗಳಾಗಿವೆ. 18ನೇದು, ನೀರನ್ನು ಯಾವ ಕೆಲಸಗಳಿಗೆ ಬಳಸುತ್ತೇವೆ ಎಂದು ತಿಳಿಸಿ. ಸೊ ಆಬ್ವಿಯಸ್ಲಿ ನೀರನ್ನು ಎಲ್ಲ ಕಡೆ ಬಳಸ್ತೀವಿ. ನಾವು ಬಳಸೋಂಥ ಪ್ರತಿನಿತ್ಯ ಕುಡಿಯಲು, ಗೃಹ ಬಳಕೆಗೆ, ವ್ಯವಸಾಯಕ್ಕೆ, ಕೈಗಾರಿಕೆಗೆ, ಜಲವಿದ್ಯುತ್ ಉತ್ಪಾದನೆಗೆ, ಈ ರೀತಿ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ನಾವು ನೀರನ್ನು ಬಳಸಲಾಗ್ತದೆ. 19ನೇದು, ಭೂಮಿಯ ಮೇಲಿನ ನೀರು ಕಲುಷಿತಗೊಳ್ಳಲು ಪ್ರಮುಖ 4 ಕಾರಣಗಳನ್ನು ಕೊಡಿ. ಯಾವ 4 ಕಾರಣಗಳೆಂದರೆ, ಮೊದಲನೇದು ಗೃಹ ಬಳಕೆಯ ನೀರು, ಚರಂಡಿ ನೀರು, ತ್ಯಾಜ್ಯ ವಸ್ತುಗಳನ್ನು ನದಿಗಳಿಗೆ ಹರಿಸುವುದು, ಕೈಗಾರಿಕೆಗಳಿಂದ ಬರುವಂತಹ ವಿಷಕಾರಿ ನೀರನ್ನು ಶುದ್ಧೀಕರಣಗೊಳಿಸದೆ ನೀರಿನ ಮೂಲಗಳಿಗೆ ಸೇರಿಸುವುದು, ಇನ್ನೊಂದು ವಾಹನ ದನಕರುಗಳನ್ನು ತೊಳೆದು ನೀರನ್ನು ನದಿಗೆ ಬಿಡುವುದು. ನೆಕ್ಸ್ಟ್, ವೈಜ್ಞಾನಿಕ ಕಾರಣ ಕೊಡಲಿಕ್ಕೆ ಹೇಳಿದರೆ, ಸೂರ್ಯ ಒಂದು ನಕ್ಷತ್ರವಾಗಿದ್ದರೂ ಇತರೆ ನಕ್ಷತ್ರಗಳು ಸೂರ್ಯನಿಗಿಂತ ಹೆಚ್ಚು ದೊಡ್ಡದಾಗಿದ್ದರೂ ಚುಕ್ಕಿಗಳಂತೆ ಕಾಣುತ್ತವೆ, ಏಕೆ? ಯಾಕೆಂದರೆ ಸೂರ್ಯ ಇತರ ನಕ್ಷತ್ರಗಳಿಗಿಂತ ನಮಗೆ ಹೆಚ್ಚು ಹತ್ತಿರ ಆಗಿರೋದ್ರಿಂದ ಹಾಗೂ ಹಗಲಿನ ಸಮಯದಲ್ಲಿ ಸೂರ್ಯನ ತೀವ್ರ ಪ್ರಖರತೆಯಿಂದಾಗಿ ಇತರ ನಕ್ಷತ್ರಗಳನ್ನು ನೋಡಲು ಆಗುವುದಿಲ್ಲ ಹಾಗೂ ರಾತ್ರಿ ಸಮಯದಲ್ಲಿ ಅವುಗಳು ಚುಕ್ಕೆಯಂತೆ ಕಾಣುತ್ತವೆ. 21ನೇ ಪ್ರಶ್ನೆ, ಗೋಧಿ ಹಿಟ್ಟಿನಲ್ಲಿ ಮಿಶ್ರಣಗೊಂಡಿರುವಂತಹ ಸಕ್ಕರೆಯ ಹರಳನ್ನು ಬೇರೆ ಮಾಡಲು ಸಾಧ್ಯವೇ? ಹೌದು ಎಂದಾದರೆ ಹೇಗೆ ಮಾಡುವಿರಿ? ಸೊ ಹೌದು, ಸಕ್ಕರೆ ಮತ್ತು ಗೋಧಿ ಹಿಟ್ಟಿನ ಮಿಶ್ರಣವನ್ನು ಪ್ರತ್ಯೇಕಿಸಲು ಸಾಧ್ಯವಿದೆ. ಜರಡಿ ಪ್ರಕ್ರಿಯೆಯಿಂದ ಅದನ್ನು ಮಾಡಬಹುದು. ಸಕ್ಕರೆ ಮತ್ತು ಗೋಧಿ ಹಿಟ್ಟಿನ ಮಿಶ್ರಣವನ್ನು ಜರಡಿ ಮೂಲಕ ಹಾದು ಹೋಗಲು ಅನುಮತಿಸಿದರೆ ಉತ್ತಮವಾದ ಗೋಧಿ ಹಿಟ್ಟಿನ ಕಣಗಳು ಜರಡಿಯ ಮೂಲಕ ಹಾದು ಹೋಗ್ತವೆ, ಸಕ್ಕರೆ ಕಣಗಳು ಜರಡಿಯಲ್ಲೇ ಉಳಿಯುತ್ತವೆ. 22ನೇ ಪ್ರಶ್ನೆ, ಗೋದಮೊಟ್ಟೆಯಲ್ಲಿ ಬಾಲವಿರುತ್ತದೆ, ಆದರೆ ಅದು ಕಪ್ಪೆಯಾಗಿ ಬೆಳೆದಂತೆ ಅದು ಕಣ್ಮರೆಯಾಗ್ತದೆ ಎಂದು ನೀವು ತಿಳಿದಿದ್ದೀರಿ. ಗೋದಮೊಟ್ಟೆ ಹಂತದಲ್ಲಿ ಬಾಲವಿರುವುದರಿಂದ ಏನು ಪ್ರಯೋಜನ? ಸೊ ಕಪ್ಪೆಯ ಗೋದಮೊಟ್ಟೆ ಹಂತದಲ್ಲಿ ಬಾಲವು ಈಜುವ ಸಾಮರ್ಥ್ಯ, ಇದು ಗೋದಮೊಟ್ಟೆ ನೀರಿನಲ್ಲಿ ಪರಿಣಾಮಕಾರಿಯಾಗಿ ಈಜಲು ಸಹಾಯ ಮಾಡ್ತದೆ ಮತ್ತು ಆಹಾರವನ್ನು ಹುಡುಕಲು ಮತ್ತು ಪರಭಕ್ಷಕಗಳಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಸಮತೋಲನ ಮತ್ತು ಸ್ಥಿರತೆ, ನೀರಿನಲ್ಲಿ ಚಲಿಸುವಾಗ ಸಮತೋಲನವನ್ನು ಕಾಪಾಡಿಕೊಳ್ಳಲು ಇದು ಸಹಾಯವನ್ನು ಮಾಡ್ತದೆ. ನೆಕ್ಸ್ಟು 23ನೇ ಪ್ರಶ್ನೆ, 5th ಮೇನಿಗೆ ಬಂದರೆ ಇಲ್ಲಿ 4-5 ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕಿದೆ. ವೈದ್ಯಕೀಯ ತಾಪಮಾಪಕ ಮತ್ತು ಪ್ರಯೋಗಶಾಲಾ ತಾಪಮಾಪಕದ ನಡುವಿನ ವ್ಯತ್ಯಾಸವನ್ನು ಕೇಳಿದ್ದಾರೆ ಮಕ್ಕಳ. ಸೊ ಈ ರೀತಿ ಬರ್ತ್ಕೊಳ್ಳೋಣ. ಫಸ್ಟು ವೈದ್ಯಕೀಯ ತಾಪಮಾಪಕ, ಇದನ್ನು ಮಾನವನ ದೇಹದ ತಾಪವನ್ನು ಅಳೆಯಲು ಬಳಸಲಾಗ್ತದೆ. ಇದರ ವ್ಯಾಪ್ತಿ 35 ಡಿಗ್ರಿಯಿಂದ 42 ಡಿಗ್ರಿಯವರೆಗೆ ಇರ್ತದೆ. ಇದು ಕಿಂಕ್ ಎಂಬ ಸಣ್ಣ ಬಾಗುವಿಕೆಯಿಂದ ಹೊಂದಿದೆ. ಪ್ರಯೋಗಶಾಲಾ ತಾಪಮಾಪಕಕ್ಕೆ ಬಂದರೆ ಇದನ್ನು ನೀರು ಮತ್ತು ಇತರ ವಸ್ತುಗಳ ತಾಪವನ್ನು ಅಳೆಯಲು ಬಳಸಲಾಗ್ತದೆ. ಇದರ ವ್ಯಾಪ್ತಿ ಸಾಮಾನ್ಯವಾಗಿ 10 ಡಿಗ್ರಿ ಸೆಲ್ಸಿಯಸ್ನಿಂದ 110 ಡಿಗ್ರಿವರೆಗೆ ಇರ್ತದೆ. ಇದು ಸಂಕುಚನವನ್ನು ಹೊಂದಿರೋದಿಲ್ಲ. ಸೊ ಸೊ ಪಾದರಸವನ್ನು ತ್ವರಿತವಾಗಿ ಬೀಳದಂತೆ ತಡೆಯುತ್ತದೆ ಇದರಲ್ಲಿ ವೈದ್ಯಕೀಯ ತಾಪಮಾಪಕದಲ್ಲಿ. ನೆಕ್ಸ್ಟ್, ಸೌರವ್ಯೂಹದ ಅಂದವಾದ ಚಿತ್ರವನ್ನು ಬರೆದು ಕೆಳಕಂಡಂತಹ ಭಾಗಗಳನ್ನು ಗುರುತಿಸಲಿಕ್ಕೆ ಕೇಳಿದರೆ. ಸೌರವ್ಯೂಹದ ಅತ್ಯಂತ ಚಿಕ್ಕ ಗ್ರಹ, ಸೂರ್ಯನಿಗೆ ಅತಿ ದೂರದಲ್ಲಿರುವ ಗ್ರಹ, ನೀಲಿ ಗ್ರಹ, ಕೆಂಪು ಗ್ರಹ. ಸೊ ಫಸ್ಟು ಚಿತ್ರವನ್ನು ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅತ್ಯಂತ ಚಿಕ್ಕ ಗ್ರಹ ಯಾವುದು ಅಂತ ಕೇಳಿದರೆ
ಸೂರ್ಯನ ಅತ್ಯಂತ ಚಿಕ್ಕ ಗ್ರಹ ಬುಧ ಗ್ರಹ ಆಗಿದೆ ಮಕ್ಕಳ. ನೆಕ್ಸ್ಟ್ ಎರಡನೇ ಕ್ವಶನ್, ನೀಲಿ ಗ್ರಹ ಅಂತ ಕೇಳಿದರೆ ನೀಲಿ ಗ್ರಹ ಭೂಮಿ ಆಗಿದೆ. ನೆಕ್ಸ್ಟ್ ಸೂರ್ಯನಿಗೆ ಅತಿ ದೂರದಲ್ಲಿರುವ ಗ್ರಹ ನೆಪ್ಚೂನ್. ನೆಕ್ಸ್ಟ್ ಕೆಂಪು ಗ್ರಹ ಮಂಗಳ. ಸೊ ಫಸ್ಟು ಇವುಗಳನ್ನು ನೀವು ಸರಿಯಾಗಿ ಗುರುತಿಸಿ ಹೆಸರಿಸಿದರೆ ಪ್ರತಿಯೊಂದಕ್ಕೂ ಅರ್ಧ ಅಂಕ ಸಿಗುತ್ತೆ. ಫಸ್ಟ್ ಇವನ್ನ ಯಾಕೆಂದರೆ ಅವರೇ ಮೆನ್ಷನ್ ಮಾಡಿರೋದ್ರಿಂದ ಇದಿಷ್ಟನ್ನು ನೀವು ಫಸ್ಟ್ ಇದು ಮಾಡಬೇಕು. ಫಸ್ಟ್ ಸೂರ್ಯ ನಿಮಗೆ ಗೊತ್ತಿದೆ, ಸೌರಮಂಡಲದ ಚಿತ್ರ, ಅದಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರ್ಸ್ ಆಗಿತ್ತು ಮಕ್ಕಳೇ. ಇದು ಬಹಳ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.